ಮುಯ್ಯಾಕರ್ ಯಾವನಾರಿದೆ ಬಂದು ಮುಯ್ಯಾಕಯ್ಯ. ನೀನಂತ ಬರ್ಗೆಟ್ಟವನು ಯಾರು ತಾನೇ ಆಗ್ತಾರೆ? 4 ತಿಂಗಳು ರಜಾ ಹಾಕವನಿ ಹಬ್ಬದಲ್ಲಿ. ಸಾರಿ ಅಮ್ಮ ತಾಯಿ ಆದಿದಕ್ಷಿ ನನ್ನ ಅಣ್ಣ ಸುಖ ಸಂತೋಷದಿಂದ ಈ ಮನೇಲಿ ನಗ್ನಗ್ತಾ ಇರಬೇಕು. ಅದು ಅಲ್ಲದೆ ನನ್ನ ಅಣ್ಣ ನನ್ನ ಕರುಳಿಗೆ ಮಾಂಗಲ್ಯ ಕಟ್ಟಕ್ಕೋಸ್ಕರ ಒಬ್ಬ ಹುಡುಗನನ್ನ ಹುಡುಕ್ತಾನೆ ಇದ್ದಾನೆ. ಆದರೆ ನನ್ನ ಅಣ್ಣ ಕಷ್ಟಪಡ್ತಾ ಇರೋದು ನೋಡಿದ್ರೆ ನನ್ನ ಮನಸ್ಸಿಗೆ ತುಂಬ ನೋವು ಆಗ್ತಾ ಇದೆ. ಆದಷ್ಟು ಬೇಗ ನನ್ನ ಅಣ್ಣನ ಕಷ್ಟನ ದೂರ ಮಾಡಿ ನಾವಿಬ್ರು ಸಂತೋಷವಾಗಿ ನಲಿತಾ ಇರಬೇಕು. ಹಾಗೆ ನಮಗೆ ಆಶೀರ್ವಾದ ಮಾಡು ತಾಯಿ. ಸಾನಾ ಅಣ್ಣ ಬಾ ಅಣ್ಣ ಬಾ. ಸಾನಾ ಯಾಕಣ್ಣ ಏನಾಯ್ತು? ಸಾನಾ ನೀನು ಬುದ್ಧಿವಂತೆ, ಮಹಾನ್ ಚತುರೆ, ಜಾಣೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನು ನನಗೆ ಈ ರೀತಿ ಮೋಸ ಮಾಡ್ತೀಯ ಅಂತ ಅನ್ಕೊಂಡಿದ್ದಿಲ್ಲಮ್ಮ. ಇಡೀ ಊರೇ ಹೇಳ್ತಿತ್ತು ಅಮರು ಪೆದ್ದ, ಆದ್ರೆ ಅವನ ತಂಗಿ ಮಾತ್ರ ಜ್ಯೋತಿ ಅಲ್ಲ, ಅವನ ಮನಸ್ಸು ಬೆಳಗಕ್ಕೆ ಬಂದಿರೋ ನಂದಾದೀಪ ಅಂತ. ಆದ್ರೆ ನೀನ್ ನನಗೆ ಈ ರೀತಿ ಮೋಸ ಮಾಡ್ತೀಯ ಅಂತ ಅನ್ಕೊಂಡಿದ್ದಿಲ್ಲಮ್ಮ. ಅಣ್ಣ ಏನ್ ಮಾತಾಡ್ತಾ ಇದೀಯಾ? ನಿಜ ಹೇಳ್ಬೇಕು ಅಂದ್ರೆ ಆ ಪಟೇಲಮ್ಮ ಪಾದ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ಸಾರಿ ಹೇಳ್ತಾ ಇದ್ದೀನಿ ಅಣ್ಣ, ಅಂತ ತಪ್ಪೇನು ಮಾಡಿಲ್ಲ. ಒಂದ್ ಪಕ್ಷ ನಿನ್ ತಂಗಿ ಆ ಥರ ಏನಾದ್ರು ತಪ್ಪು ಮಾಡಿದ್ರೆ ನನ್ನನ್ನ ಕ್ಷಮಿಸ್ಬಿಡು ಅಣ್ಣ, ಕ್ಷಮಿಸ್ಬಿಡು. ಅಯ್ಯೋ ಹುಚ್ಚಿ ಮೇಲೇಳಮ್ಮ, ತಮಾಷೆಗೆ ಅಂತ ಒಂದು ಮಾತಾಡಿದ್ದಕ್ಕೆ ನಿನ್ನ ಕೋಮಲವಾದ ಮನಸ್ಸಿಗೆ ಇಷ್ಟೊಂದು ನೋವಾಗುತ್ತೆ ಅನ್ಕೊಂಡಿದ್ರೆ ನಾನು ಖಂಡಿತ ಆ ರೀತಿ ಮಾತಾಡೋದಿಲ್ಲ ಸಾನಾ. ಮತ್ತಿನ್ನೇನಣ್ಣ? ಸಾನಾ ಇವತ್ತು ರಕ್ಷಾ ಬಂಧನ ನನ್ನ ಮರ್ತು ಬಿಟ್ಟಿದ್ದಿಲ್ಲಮ್ಮ. ಅಯ್ಯೋ ಅಣ್ಣ, ನನ್ನ ಅಣ್ಣ ಪೆದ್ದ ಅನ್ಕೊಂಡಿದ್ವಿ, ಬುದ್ಧಿವಂತ ಅನ್ಕೊಂಡಿದ್ದೆ. ನೀನ್ ಇಷ್ಟು ಪೆದ್ದ ಅಂತ ಗೊತ್ತಿಲ್ಲ ಅಣ್ಣ. 20 ವರ್ಷದಿಂದ ಈ ರಕ್ಷಾ ಬಂಧನ ಯಾರಿಗಣ್ಣ ನೆನಪಿರಲ್ಲ? ನನಗೆ ಆ ರಕ್ಷಾ ಬಂಧನ ನಿಜವಾಗ್ಲೂ ಮನೆಯಲ್ಲಿ ಸಮಾರಂಭ ಅಂದ್ರೆ ತುಂಬಾ ಇಷ್ಟ. ಈ ಅಣ್ಣ ತಂಗಿ ಸಂಬಂಧ ಅಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನನಗೆ ಗೊತ್ತಿಲ್ವಾ ಅಣ್ಣ? ನೋಡು, ನಿನ್ನಂತ ಅಣ್ಣನ್ ಪಡೆದಿರೋ ನಾನೇ ಭಾಗ್ಯವತಿ. ಈ ರಕ್ಷಾ ಬಂಧನ ಅಣ್ಣ ತಂಗಿಯ ಸಂಬಂಧ ಅಣ್ಣ. ಅಣ್ಣ ರಾಖಿ ಕಟ್ತೀನಿ. ಬಂದ ಶುಭ ದಿನವೇ ಈ ರಾಖಿ ಹಬ್ಬ ಬಂದಿತ್ತು. ಸೋದರಿಕೆಯೊಂದು ಬರಲೆಂದು ಈ ರಾಖಿ ಸಾಕ್ಷಿ ಹೇಳಿತ್ತು. ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು. ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು. ಗಂಡಿಗೆ
ಗೌರವದ ಗರಿಯೇರಿತು. ಮುದ್ದಾಗಿ ನೀನು ಅಣ್ಣ ಅಣ್ಣ ಅನ್ನೋದೆ ನನಗೆ ಓಂಕಾರ. ನನ್ನ ಇವೆಲ್ಲ ನಿನಗಾಗಿ ತಾನೆ ದೀರ್ಘಾಯುಷ್ಮಾನ್